ನಮಸ್ಕಾರ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋದಲ್ಲಿ ಶೋಲ್ಡರ್ ಪ್ಯಾಚ್ ಬಾಟ್ ನೆಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನು ಫಸ್ಟ್ ಲೈನಿಂಗು ಹಾಗೆ ಬಾಡಿ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಿಮ್ಗೋಸ್ಕರ ಬಾಡಿ ಮೆಜರ್ಮೆಂಟ್ಸ್ ಹಾಗೆ ನೆಕ್ ಮೆಜರ್ಮೆಂಟ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್ 38 ಇಂಚ್ ಇರ್ತದೆ, ಫ್ರಂಟ್ ಬ್ಯಾಕ್ ಎರಡು ಸೇರಿಸಿ. ಬ್ಲೌಸ್ ಲೆಂತ್ 14 ಇಂಚು, ನೆಕ್ ಓಪನ್ 2.25 ಇಂಚು, ಶೋಲ್ಡರ್ 3.5 ಇಂಚು, ಆರ್ಮಲ್ ಡೌನ್ 5.5, ಆರ್ಮಲ್ ವಿಡ್ತ್ 5 ಇಂಚು, ನೆಕ್ ಓಪನ್ ನಮಗೆ ಟೋಟಲ್ ಆಗಿ 9.5 ಇಂಚು. ಆಮೇಲೆ ಪಾಟ್ ನೆಕ್ ಮಾರ್ಕ್ಗೋಸ್ಕರ 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಅಲ್ಲಿ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಬಿಡ್ತೀನಿ. ಅದ ನಂತರ ನಾನು ಬಾಟಮ್ ಸೈಡ್ ಶೋಲ್ಡರ್ ಪ್ಯಾಚ್ಗೋಸ್ಕರ ನಾನು ಇಲ್ಲಿ ಏನ್ ನಾವು ಪಾಟ್ ನೆಕ್ ಮಾರ್ಕ್ ಮಾಡಿದೀವೋ ಅಲ್ಲಿಂದ ಬಾಟಮ್ ಸೈಡ್ಗೆ ಒಂದು ಕ್ರಾಸ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನಮಗೆ ನೆಕ್ ಓಪನ್ ಇರ್ತದಲ್ವಾ, ಅಲ್ಲಿ ಒಂದು ಕ್ರಾಸ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಅದಾದ್ಮೇಲೆ ಪೇಪರ್ ಒಂದು ತಗೊಂಡಿದ್ದೇನ, ಆ ಲೈನಿಂಗ್ ಕೆಳಗಡೆ ಮಡಗಿ ನಾನು ಈಗೇನು ನೆಕ್ ಮಾರ್ಕ್ ಮಾಡಿದ್ದೀನೋ ಸೇಮ್ ಆ ಮಾರ್ಕ್ ಅನ್ನೋದು ನೆಕ್ಕಲ್ಲಿ ಮಾತ್ರ ಕಟ್ ಮಾಡ್ಕೊತೀನಿ. ಈಗ ಈ ಶೇಪ್ ಶೋಲ್ಡರ್ ಪ್ಯಾಚ್ ಶೇಪ್ ಮಾರ್ಕ್ ಮಾಡಿದ್ನಲ್ವ, ಅದು ನೆಕ್ ಎಷ್ಟು ಇರ್ತದೋ ಅಷ್ಟು ಮಾತ್ರ ಅನ್ನೋದು ಲೈನಿಂಗ್ ಕಟ್ ಮಾಡ್ಕೊರಿ. ಆಮೇಲೆ ಮೇಲ್ಗಡೆ ನೆಕ್ಕು ಆರ್ಮಲ್ ಅನ್ನೋದು ನೀಟಾಗಿ ಅದ್ರ ತಗ್ಗಟ್ಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಕಟ್ ಆಯ್ತಲ್ವಾ, ಈಗ ಲೈನಿಂಗ್ ತೆಗೆದು ಸೈಡ್ಗೆ ಮಡಗಿದನ ಈ ಪೇಪರ್ ಮಾತ್ರ ಫುಲ್ ಕಂಟಿನ್ಯೂ ಸೈಡ್ ಗಂಟೆ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಈ ಪೇಪರ್ ಕಟ್ ಆಯ್ತಲ್ವಾ, ಇದನ್ನೆತ್ತಿ ಸೈಡ್ ಅನ್ನೋದು ಮಾಡ್ಕೊಂಡಿದ್ದೇನ. ಈಗ ನಾನು ಸ್ಯಾರಿ ಫ್ಯಾಬ್ರಿಕ್ ನಲ್ಲಿ ನಮಗೆ ಬಾರ್ಡರ್ ಅನ್ನೋದು ಸ್ಟ್ರೈಟ್ ಆಗಿ ಬಂದಿರ್ತದಲ್ವ, ಅದಕ್ಕೆ ಮ್ಯಾಚ್ ಆಗೋ ತರ ಈ ಕ್ರಾಸ್ ಪೀಸ್ ಇವಾಗ ಏನ್ ಶೋಲ್ಡರ್ ಪ್ಯಾಚ್ ಅನ್ನೋದು ಕ್ರಾಸ್ ಆಗಿ ಕಟ್ ಮಾಡಿದ್ದೀನಲ್ವಾ, ಇದನ್ನ ಇಲ್ಲಿ ನಾನು ಸ್ಟ್ರೈಟ್ ಆಗಿ ಅನ್ನೋದು ಮಡಗ್ಬಿಟ್ಟು ನಾನು ಕರೆಕ್ಟ್ ಆಗಿ ಆ ಪೇಪರ್ ಹೇಗಿದೆ ಆ ಲೆವೆಲ್ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಇದಾದ್ಮೇಲೆ ನಾವು ನೆಕ್ ಸೈಡ್ ಅಷ್ಟೇ ಈ ಪೇಪರ್ ಏನಿದೆ ಸೇಮ್ ಅದೇ ಮಾರ್ಕು, ಶೋಲ್ಡರ್ ಅಲ್ಲಿನೂ ಸೇಮ್ ಹಾಗೇನೆ ಕಟಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಆರ್ಮಲ್ ಸೈಡ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಈ ಪೇಪರ್ ನೆತ್ತಿ ಸೈಡ್ಗೆ ಮಾಡ್ಕೊಂಡು ಈ ಬಟನ್ ಹತ್ತ ಅನ್ನೋದು ಸೈಡ್ಗೆ ಅನ್ನೋದು ಎತ್ತಿ ಮಾಡ್ಕೊತೀನಿ. ಈಗ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಬಿಡ್ತೀನಿ. ಅದಕ್ಕೋಸ್ಕರ 1 ಇಂಚ್ ವಿಡ್ತ್ ಬಟ್ಟೆ ಇರೋದು ತಗೊಂಡಿದ್ದೇನ, ನನಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಅನ್ನೋದು ತಗೊಂಡಿದ್ದೀನಿ. ಇದು ಬಂದಿದ್ದೇನ ಪೈಪಿಂಗ್ 2 ಕಲರ್ ಅಲ್ಲೂ ರೆಡಿ ಮಾಡ್ಕೊರಿ. ಇದು ಮಧ್ಯಕ್ಕೆ ದಾರ ಅನ್ನೋದು ಮಡಗ್ಬಿಟ್ಟು ಅದ್ರ ಪಕ್ಕಕ್ಕೆ ನಾವು ಸ್ಟಿಚಿಂಗ್ ಹಾಕಿದ್ವಿ ಅಂದ್ರೆ ನಮಗೆ ಪೈಪಿಂಗ್ ಅನ್ನೋದು ರೆಡಿ ಆಗಿಬಿಡ್ತದೆ. ಇದು ರೆಡಿ ಆದ ಕೂಡಲೇ ಲೈನಿಂಗ್ ಅನ್ನೋದು ತಗೊಂಡಿದ್ದೇನ, ಆ ಲೈನಿಂಗ್ಗೆ ಬಾಟಮ್ ಸೈಡ್ ನಾನು ಕಟ್ ಮಾಡಿದಿಲ್ವ ನೆಕ್ ಓಪನ್, ಅದಕ್ಕೆ ಮಾತ್ರ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಗೆ ಮಾರ್ಜಿನ್ ಬಂದಿದ್ದಾನ, ನಮ್ಗೆ 3/8 ಮಾರ್ಜಿನ್ ಏನೋ ಇರ್ತದೆ. ಆ ಲೆವೆಲ್ ನೋಡ್ಕೊಂಡು ಫುಲ್ಲು ನೀವು ಬಾಟಮ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಅಟ್ಯಾಚಿಂಗ್ ಅನ್ನೋದು ಮುಳುಗಿತ್ತಲ್ವಾ, ಈಗ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೇನ ಬಾಡಿ ಅನ್ನೋದು ತಗೋರಿ. ಬಾಡಿ ತಗೊಂಡಿದ್ದೇನೆ, ಇವಾಗ ಅದ್ರ ಮೇಲೆ ಈ ಲೈನಿಂಗ್ ಅನ್ನೋದು ಹಾಕಿದಾನ, ಎಲ್ಲ 4 ಕಡೆಗೂ ಲೈನಿಂಗ್ ನಮ್ಗೆ ಒಂದೇ ಲೆವೆಲ್ ಆಗಿರ್ಬೇಕು ಆ ರೀತಿ ನೋಡ್ಕೊಂಡಿದ್ದಾನ. ನಾನಿವಾಗ ಲೈನಿಂಗು ನಾನೀಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀನಲ್ವ, ಸೇಮ್ ಅದೇ ಜಾಗದಿಂದ ನಾನು ಅಟ್ಯಾಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನು ನಾವು ಈ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ವೋ ಸೇಮ್ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೊಂಡು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊತೀನಿ. ಈಗ ಇದು ಅಟ್ಯಾಚಿಂಗ್ ಮುಗಿದಾದ್ಮೇಲೆ ನಾನು ಈ ಬಾಡಿ ಅನ್ನೋದು ಸೆಂಟ್ರಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ, ಓನ್ಲಿ ಬಾಡಿ ಮಾತ್ರ. ಈಗ ಈ ಕಡೆ ಕಾರ್ನರ್ಗೆ ನ್ಯಾಚ್ ಹಾಗೆ ಈ ಕಡೆ ಕಾರ್ನರ್ಗೂ ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ. ಈ ಶೇಪ್ ಅಲ್ಲಿ ಬಾಟಮ್ ಅಲ್ಲಿರೋ ಶೇಪ್ ಫುಲ್ ಆಗಿ ನಾನು ನ್ಯಾಚಸ್ ಅನ್ನೋದು ಹಾಕೊಬಿಡ್ತೀನಿ, ಒಂದು 1/4 ಇಂಚಿಗೆ. ಈ ನ್ಯಾಚ್ ಎಲ್ಲ ಮುಗಿತಲ್ವಾ, ಈ ಮುಗಿದಾದ್ಮೇಲೆ ಇದನ್ನ ನಾನು ಲೈನಿಂಗ್ ಇನ್ಸೈಡ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡ್ತೇನೆ. ಈ ಟರ್ನಿಂಗ್ ಮಾಡ್ಕೊಂಡು ಈ ಕಾರ್ನರ್ ಶೇಪ್ಗಳಿವೆ ಅಲ್ವಾ, ಅದ್ರ ನೀಟಾಗಿ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಈಗ ನಾನು ಆ ಪೈಪಿಂಗ್ ಏನು ಇದಕ್ಕೆ ಮುಂಚೆ ಅಟ್ಯಾಚಿಂಗ್ ಮಾಡಿದ್ರು ಅದ್ರ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಮ್ಗೆ ಇದು ಕರೆಕ್ಟಾಗಿ ನಮ್ಗೆ 1/8 ಅಷ್ಟೇ ಕಾಣಬೇಕು ಪೈಪಿಂಗು, ಆ ರೀತಿ ನೋಡ್ಕೊಂಡು ಈ ಸ್ಟಿಚ್ ಅನ್ನೋದು ಹಾಕೋರಿ. ಈ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ ನಾನು ಲೈನಿಂಗು. ಓಕೆ, ಲೈನಿಂಗ್ ಅಂಡ್ ಬಾಡಿನೂ 2 ಲೆವೆಲ್ ಆಗಿ ಮಾಡ್ಕೊಂಡು ಈಗ ನಾನು ಇದನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ಅಂಡ್ ಬಾಡಿ 2 ಸೇರಿರ್ತಾರ. ಈ ಅಟ್ಯಾಚಿಂಗ್ ಬಂದ್ಬಿಟ್ಟಿದ್ರೆ ನಮಗೆ ಫುಲ್ ರೌಂಡು ಫ್ಲಾಟ್ ಆಗಿರ್ಬೇಕು. ಲೈನಿಂಗ್ ಅಥವಾ ಬಾಡಿ ಆಗಲಿ ಲೂಸ್ಗಳು ಟ್ವಿಸ್ಟ್ಗಳು ಏನೇ ಇರಬಾರ್ದು, ಆ ರೀತಿ ನೋಡ್ಕೊಂಡು ಫುಲ್ಲು ರೌಂಡ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕೋಬೇಕು ನೀವು. ಇದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಅನ್ನೋದು ಆದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಇರ್ತದಲ್ವಾ, ಇದನ್ನೆಲ್ಲ ಬಾಡಿ ಬಟ್ಟೆ ಅದನ್ನೆಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ನಮಗೆ ಲೈನಿಂಗ್ ಬಂದ್ಬಿಟ್ಟು ರೆಡಿ ಅನ್ನೋದು ಇರ್ತದೆ, ಓನ್ಲಿ ಬಾಡಿ ಫ್ಯಾಬ್ರಿಕ್ ಮಾತ್ರ ಎಕ್ಸ್ಟ್ರಾ ಇರ್ತದೆ, ಅದನ್ನು ಮಾತ್ರ ಫುಲ್ ರೌಂಡ್ ಕಟಿಂಗ್ ಅನ್ನೋದು ಮಾಡಿಬಿಡಿ.
ಈ ಫುಲ್ಲು ಕಟಿಂಗ್ ಆದಮೇಲೆ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ ನಂತರ ನಾನು ಬಾಟಮ್ ಸೈಡ್ಗೆ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟಿದ್ದೇನೆ ನಾನು ಇದಕ್ಕೆ ಮೊದಲೇ ರೆಡಿ ಮಾಡಿದಲ್ವಾ ಅದೇ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದುಬಿಟ್ಟಿದ್ದೇನೆ. ನಮಗೆ ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಇರ್ತದೆ. ಕರೆಕ್ಟಾಗಿ ನೀವು ಒಂದೇ ಲೆವೆಲ್ ನೋಡಿಕೊಂಡು ಫುಲ್ ಸ್ಟ್ರೈಟಾಗಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವ, ಈಗ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದಾನ, ಆ ಪೈಪಿಂಗ್ ಮೇಲೆ ಮಡಗಿದ್ದಾನ. ಈಗ ಏನು ನಾನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀನೋ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಆವಾಗ ಕೆಳಗಡೆ ಲೈನಿಂಗ್ ಅನ್ನೋದು ಮಾಡಿದಿಲ್ವಾ, ಕರೆಕ್ಟಾಗಿ ಆ ಪೈಪಿಂಗ್ ಲೆವೆಲ್ಗೆ ಮಡಗಿ ಅದು ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗಿಬಿಡ್ತದೆ. ಈ ಅಟ್ಯಾಚಿಂಗ್ ಮುಗೀತಲ್ವ, ಈಗ ಆ ಲೈನಿಂಗ್ ಅನ್ನೋದು ಮೇಲ್ಗಡೆ ಟರ್ನಿಂಗ್ ಅನ್ನೋದು ಮಾಡಿಕೊಂಡು ಒಂದು ಪಾಯಿಂಟೆಡ್ ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ಪಾಯಿಂಟೆಡ್ ಸ್ಟಿಚ್ ಮುಗಿದಾದ್ಮೇಲೆ ಈಗ ಈ ಲೈನಿಂಗ್ನೆಲ್ಲ ನೀಟಾಗಿ ಗೀಚ್ಕೊಂಡು ಇನ್ಸೈಡಿಗೆ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡಿಬಿಟ್ಟು ನಮಗೆ ಪೈಪಿಂಗು ಕರೆಕ್ಟಾಗಿ 1/8 ಬರಬೇಕು. ಆ ರೀತಿ ನೋಡಿಕೊಂಡು ಆ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಅನ್ನೋದು ಒಂದು ಹಾಕ್ಕೋಬೇಕಾಗತ್ತೆ, ಇನ್ನರ್ ಸ್ಟಿಚ್. ಈಗ ಈ ಸ್ಟಿಚ್ ಹಂಗೆಲ್ಲ ಮುಗೀತಲ್ವ, ಈಗ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಸೈಡ್ಗೆ ಅನ್ನೋದು ಎತ್ತು ಮಾಡ್ಕೋರೆ. ಇದಕ್ಕೆ ಮುಂಚೆ ನಾವು ಶೋಲ್ಡರ್ ಪ್ಯಾಚ್ ಅನ್ನೋದು ಕಟ್ ಮಾಡಿದ್ದೀಲ್ವ, ಅದನ್ನು ತಗೊಂಡಿದ್ದೇನೆ ಕಾಂಟ್ರಾಸ್ಟ್ ಕಲರಲ್ಲಿ. ಓಕೆ, ಬ್ಲೌಸ್ ಕಲರ್ ಇರೋ ಕಡೆ ಸ್ಯಾರಿ ಕಲರ್ ಇರೋ ಕಡೆ ಬ್ಲೌಸ್ ಕಲರ್. ಈ ಪೈಪಿಂಗ್ ಅನ್ನೋದ್ರೆ ನೀವು ಹಾಕ್ಕೊಂಡಿದ್ದನ್ನ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದನ್ನ ನಿಮಗೆ 3/8 ಮಾರ್ಜಿನ್ ಅನ್ನೋದು ಇರ್ತದೆ. ಈ ಶೋಲ್ಡರ್ ಪಾಯಿಂಟ್ ಬರ್ತದಲ್ವ ನಮಗೆ ಈ ಪಾಟ್ ನೆಕ್ಕಲ್ಲಿ, ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ನ್ಯಾಚ್ ಅನ್ನೋದು ಹಾಕ್ಕೊಂಡು ಟರ್ನಿಂಗ್ ಅನ್ನೋದು ಮಾಡ್ಕೊರಿ. ಈ ಟರ್ನ್ ಮಾಡ್ಕೊಂಡು ಸ್ಟಿಚ್ ಆಗೋ ಟೈಮಲ್ಲೂ ಕರೆಕ್ಟಾಗಿ ಮಾರ್ಜಿನ್ ಅನ್ನೋದು ಮೈಂಟೈನ್ ಮಾಡಬೇಕು. ಈಗ ಒಂದು ಸೈಡ್ ಆಯ್ತಲ್ವ, ಇನ್ನೊಂದು ಸೈಡನ್ನು ಸೇಮ್ ಇದೇ ರೀತಿ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೀವು. ಇದು ಅಟ್ಯಾಚಿಂಗ್ 2 ಕಡೆನ ಆಯ್ತಲ್ವಾ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನೆ, ಲೈನಿಂಗು ಟಾಪ್ ಸೈಡ್ ಬರೋ ಥರ ನೋಡಿಕೊಂಡು ಲೈನಿಂಗ್ ಸೈಡ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈಗ ನಾನು ಲೈನಿಂಗ್ ಸೈಡು ನೆಕ್ ಟಾಪ್ ಸೈಡ್ ಇಂದ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ನಾನು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿರೋದು ಏನು ಸ್ಟಿಚ್ ಇದೆ ಸೇಮ್ ಅದೇ ಸ್ಟಿಚ್ ಮೇಲೆ ಅನ್ನೋದು ಹಾಕ್ಕೊಂತೀನಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೆ ಪೈಪಿಂಗು ಒಂದೇ ಲೆವೆಲ್ ಬರ್ತದೆ. ಅಷ್ಟು ಮಾತ್ರ ನೋಡ್ಕೊಂಡು ನೆಕ್ ಪಾಯಿಂಟ್ ಗಂಟ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಆಮೇಲೆ ಇದನ್ನು ಕಾರ್ನರ್ ಅಲ್ಲಿ ನ್ಯಾಚುರಲ್ ಅನ್ನೋದು ಹಾಕೊಂಡು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಡಿ. ಸೇಮ್ ಆಪೋಸಿಟ್ ಸೇಮ್ ಇದೇ ರೀತಿ ಅನ್ನೋದು ಮಾಡ್ಕೊಬಿಡಿ ನೀವು. ಈಗ ಆದಮೇಲೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡವಲ್ಲ ಟಾಪ್ ಸೈಡ್ಗೆ, ಈಗ ನಾನು ಆ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಈ ಹಾಕೋದ ಟೈಮಲ್ಲಿ ಇವಾಗ ನಮಗೆ ನೋಡಿ ಬಾರ್ಡರ್ ಒಂದು ಕಲರ್ ಆಯಿತು, ಸ್ಯಾರಿ ಒಂದು ಕಲರ್ ಆಯ್ತಲ್ವಾ. ಈಗ ಇಲ್ಲಿ ದಾರ ಅನ್ನೋದು ಚೇಂಜ್ ಮಾಡ್ಕೊಂಡಿದ್ದಾನ ಸೇಮ್ ಕಲರ್ಗೆಲ್ಲ, ಯಾಕಂದರೆ ನಮಗೆ ಫ್ಯಾಬ್ರಿಕ್ ಯಾವ ಕಲರ್ ಇರ್ತದೆ ಆ ಕಲರ್ ಅಂತ ಇರಲಿ. ಚೇಂಜ್ ಮಾಡ್ಕೊಂಡಿದ್ದ ನಾನು ಕಿನ್ನರ್ ಅನ್ನೋದು ಹಾಕ್ಕೊಂಡು ಡೈರೆಕ್ಟಾಗಿ ಈಗ ಈ ಕಾರ್ನರಲ್ಲಿ ಡೈರೆಕ್ಟಾಗಿ ಪೈಪಿಂಗ್ ಒಂದೇ ಸಲ ಫೋಲ್ಡಿಂಗ್ ಅನ್ನೋದು ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕೋಬಿಡ್ತಾ ಇದ್ದೀನಿ ನಾನಿಲ್ಲಿ. ಈಗ ಒಂದು ಸೈಡ್ ಆಯ್ತಲ್ವ, ಇನ್ನೊಂದು ಸೈಡನ್ನು ಸೇಮ್ ಇದೇ ರೀತಿ ಅನ್ನೋದು ನೀವು ಮಾಡ್ಕೋಬೇಡಿ. ಓಕೆ, 2 ಕಡೆನೂ ಆದಮೇಲೆ ಒಂದ್ಸಲ ನೀಟಾಗಿ ಅನ್ನೋದು ಚೆಕಿಂಗ್ ಅನ್ನೋದು ಮಾಡಿಕೊಂಡು ಆಮೇಲೆ ನಾನು ಇವಾಗ ಈ ಪ್ಯಾಚ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ ಬಾಡಿಗೆ ಔಟ್ ಸೈಡಲ್ಲಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಟುಸ್ಟ್ಗಳು ಇಲ್ಲ ಅಂತ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಯಾಕಂದರೆ ಇದು ಕ್ರಾಸ್ ಪೀಸ್ ಆಗಿರ್ತದಲ್ವ, ಆ ಕಾರಣದಿಂದ ಟುಸ್ಟ್ಗಳಿಲ್ಲ ಅಂತ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಅಟ್ಯಾಚಿಂಗ್ ಮುಗಿದಾದ್ಮೇಲೆ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರ್ತದಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಇದು ಕಟಿಂಗ್ ಎಲ್ಲ ಆಯ್ತಲ್ವಾ. ಈಗ ಬ್ಯಾಕ್ ಸೈಡಲ್ಲಿ ಬಂದಿದ್ದೇನೆ ನಾನು ಡಾಟ್ ಅನ್ನೋದು ಹಿಡಿತೀನಿ. ಅದಕ್ಕೋಸ್ಕರ ಸೆಂಟ್ರಿಗೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ, ನಾನು ಡಾಟ್ ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ದೇನೆ ನಮಗೆ 1/2 ಇಂಚ್ ಬಿಡ್ತಿರ್ತದೆ, 3 ಇಂಚ್ ಲೆಂತ್ ಅನ್ನೋದು ಇರ್ತದೆ. 2 ಕಡೆನೂ ಸೇಮ್ ಇದೇ ರೀತಿ ಅನ್ನೋದು ಮಾಡ್ಕೋಬೇಡಿ ಆಪೋಸಿಟ್ ಅಲ್ಲಿ. ಈಗ ಬ್ಲೌಸ್ ಅನ್ನೋದು ನಮ್ಗೆ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಗಿದೆ. ಬ್ಯಾಕ್ ಸೆಂಟರ್ ಅಲ್ಲಿ 1-2 ಬಟನ್ ಅನ್ನೋದು ರೆಡಿ ಮಾಡಿಬಿಟ್ಟು ಮಿಡ್ಲ್ ಅಲ್ಲಿ ಮಡಗಿ, ಆಗ ಇನ್ನು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನ್ನೋದು ಕಾಣಿಸುತ್ತೆ. ಓಕೆ ಸ್ನೇಹಿತರೆ, ಈ ಕಟಿಂಗ್ ಅಲ್ಲಾಗ್ಬೋದು, ಈ ಸ್ಟಿಚಿಂಗ್ ಅಲ್ಲಾಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೋರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.